ಈಗ ತಾವು ವೈದ್ಯಕೀಯ ವೃತ್ತಿಯಲ್ಲಿದ್ದೇ ಸುಮಾರು ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. 2017ರಲ್ಲಿ ನಾನು ಪಾರ್ಟಿಯನ್ನು ಸೇರಿದಾಗ 18ರ ಚುನಾವಣೆಯಲ್ಲಿ ನಾನು ಕೂಡ ಮಹಾಲಕ್ಷ್ಮಿ ಲೇಔಟ್ನ ಒಬ್ಬ ಅಭ್ಯರ್ಥಿ ಆಕಾಂಕ್ಷಿಯಾಗಿದ್ದೆ. ನಿಮ್ಮ ಒಂದು ದೃಷ್ಟಿಯಲ್ಲಿ ಗೋಪಾಲ್ ಬಗ್ಗೆ ಏನು ಹೇಳ್ತೀರಾ? ನಿಜವಾಗ್ಲೂ ಜನರ ಬಗ್ಗೆ ಒಂದು ಕಾಳಜಿಯಿಂದ ಕೆಲಸ ಮಾಡತಕ್ಕಂಥ ಕೆಲವು ನಾಯಕರುಗಳಲ್ಲಿ ಗೋಪಾಲಯ್ಯನವರು ಒಬ್ಬರು. ವರ್ಷದಿಂದ ಜಪಾನ್ಗೆ ಹೋಗಿದ್ದೆ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ವಿಷಯದಲ್ಲಿ. ಆವಾಗ ನಮ್ಮ ವೈದ್ಯಕೀಯ ಮಿತ್ರರ ಜೊತೆ ಒಂದು ಪಣವನ್ನು ಕಟ್ಟಿದ್ದೆ. ಈಗಾಗಲೇ ಪಕ್ಷ ಅಧಿಕಾರಕ್ಕೆ ಬಂದು ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದು 3 ಜನ ಸಿಎಂ ಆದರು, ಜೊತೆಗೆ ಈಗ ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಏನು ಏನಿದ್ದಾರೆ ಮುಂಚೂಣಿ ನಾಯಕರು ಭಾರತೀಯ ಜನತಾ ಪಾರ್ಟಿಯಲ್ಲಿ, ಅವರಲ್ಲಿ ಒಂದು ಸಮನ್ವಯತೆ ಒಂದು ಕೊರತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನಿದೆ, ಎಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕಾಣಿಸ್ತಾ ಇದೆ. ಅಫಿಷಿಯಲ್ ಆಗಿ ಒಂದು ಭ್ರಷ್ಟಾಚಾರನ ಇನ್ಸ್ಟಿಟ್ಯೂಷನ್ ಥರ ನಡೆಸ್ತಾ ಇದ್ದಾರೆ. ವಿರೋಧ ಪಕ್ಷರು ಹೇಳ್ತಾರೆ ಕೊಟ್ಟ ಕುದುರೆ ಏರುನಲ್ಲ ಶಿವರನ್ನಲ್ಲ ಅಂತ ಹೇಳ್ತಾರೆ. ಅವಕಾಶಗಳು ಕೊಟ್ಟಾಗ ಬಳಸ್ಕೊಂಡಿಲ್ಲ, ಹೀಗೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಏನು ಹೇಳ್ತಾರೆ? ಈ ಎಲ್ಲವನ್ನ ಬಳಸ್ಕೊಂಡು ನಾವು ಹೋರಾಟ ಮಾಡದೇ ಇದ್ದರೆ ಅದು ನಮ್ಮ ತಪ್ಪಾಗುತ್ತೆ, ಅಥವಾ ಎಲ್ಲೋ ಒಂದು ಕಡೆ ನ್ಯೂನ್ಯತೆ ಆಗುತ್ತೆ. ಜೆಡಿಎಸ್ ಬಿಜೆಪಿಗೆ ಅನಿವಾರ್ಯನಾ ಅಥವಾ ಬಿಜೆಪಿಗೆ ಜೆಡಿಎಸ್ ಅನಿವಾರ್ಯ? ಹಿಂದಿನ ಎಲೆಕ್ಷನ್ಗಳಲ್ಲಿ ಎಷ್ಟೋ ಜನ ಹಿಂದೂಗಳು ಓಟೇ ಆಗ್ತಿರ್ಲಿಲ್ಲ, ಯಾಕಂದರೆ ಎದುರ್ಕೊಂಡು ಪೋಲಿಂಗ್ ಬೂತ್ಗೆ ಬರ್ತಿರ್ಲಿಲ್ಲ. ರಾಮಕೃಷ್ಣ ಹೆಗಡೆ ಅವರ ನಂತರ ನಾವು ಪ್ರಭಾವಿತಗೊಂಡಿದ್ದು ನಾನು ಮೋದಿಯವರಿಂದ ಅಷ್ಟೇ. JDS ಪಕ್ಷದವರು ಯಾರಿಗೂ ಕೂಡ ಅವರು ನೈತಿಕವಾಗಿ 100% ಯಾವತ್ತೂ ಅವರು ನಿಷ್ಠೆಯಿಂದ ಇಲ್ಲ. DK ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ, ಏನು ಹೇಳ್ತಾರೆ ಅವ್ರ ಬಗ್ಗೆ? ಇನ್ನೂ ಅವರಾಗಿ 1 ತಿಂಗಳು ಆಗಿಲ್ಲ, ಬಟ್ ಆಲ್ರೆಡಿ ಈ ಬಿಡದಿಯ ಟೌನ್ಶಿಪ್ನ ಒಂದು ಪ್ರತಿಭಟನೆ ನಡೀತಾ ಇದೆ.